ನಮಸ್ಕಾರ ವೀಕ್ಷಕರೇ. ಹಿಂದೂ ಸಂಪ್ರದಾಯದಲ್ಲಿ ಮಂಗಳವಾರವನ್ನು ಆಂಜನೇಯ ಸ್ವಾಮಿಯ ವಿಶೇಷ ದಿನ ಎಂದು ಪರಿಗಣಿಸಲಾಗುತ್ತದೆ. ಆದರೆ ವಾರದ 7 ದಿನಗಳಲ್ಲಿ ಮಂಗಳವಾರವೇ ಏಕೆ ಆಂಜನೇಯನಿಗೆ ಇಷ್ಟ? ಭಕ್ತರು ಈ ದಿನ ಏನೆಲ್ಲ ಆಚರಣೆಗಳನ್ನು ಮಾಡುತ್ತಾರೆ ಎಂದು ಈ ದಿನ ತಿಳಿದುಕೊಳ್ಳೋಣ ಬನ್ನಿ. ಮಂಗಳವಾರ ಹನುಮಂತನಿಗೆ ಇಷ್ಟವಾಗಲು ಮುಖ್ಯವಾಗಿ ಕೆಲವು ಕಾರಣಗಳಿವೆ. ಮೊದಲನೆಯದು ಜನ್ಮದಿನ. ಸ್ಕಂದ ಪುರಾಣ ಸೇರಿದಂತೆ ಅನೇಕ ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಹನುಮಂತನು ಜನಿಸಿದ್ದು ಮಂಗಳವಾರ. ಹಾಗಾಗಿ ಈ ದಿನವನ್ನು ಭಕ್ತರು ಆಂಜನೇಯ ಜನಿಸಿದ ವಾರವಾಗಿ ಸಂಭ್ರಮಿಸುತ್ತಾರೆ. ಜೊತೆಗೆ ಸೀತಾಮಾತೆಯ ಜನ್ಮದಿನ ಸಹ ಮಂಗಳವಾರ. ಅದೂ ಅಲ್ಲದೆ ರಾವಣನ ಮೇಲೆ ವಿಜಯ ಸಾಧಿಸಿ ಸೀತಾಮಾತೆಗೆ ಈ ವಿಷಯವನ್ನು ತಿಳಿಸಿ ಬಾ ಹನುಮ ಎಂದು ಶ್ರೀರಾಮಚಂದ್ರನು ಹೇಳಿದ ದಿನ ಸಹ ಮಂಗಳವಾರ. ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿಸಿಕೊಳ್ಳುವುದು ಇಷ್ಟವಿಲ್ಲ. ಮಂಗಳವಾರದ ದಿನ ನಾವು ಆಂಜನೇಯನನ್ನು ಪೂಜಿಸಿದರೆ ಆಂಜನೇಯ ಆ ಪೂಜಾ ಫಲವನ್ನು ತನ್ನ ಸ್ವಾಮಿಯಾದಂತಹ ಪ್ರಭು ಶ್ರೀರಾಮನಿಗೆ ಅದನ್ನು ಅರ್ಪಿಸಿಬಿಡುತ್ತಾನೆ. ಜೊತೆಗೆ ಮಂಗಳ ಗ್ರಹದ ಪ್ರಭಾವ. ಮಂಗಳವಾರವನ್ನು ಮಂಗಳ ಅಥವಾ ಕುಜಗ್ರಹವು ಆಳುತ್ತದೆ. ಈ ಗ್ರಹವು ಬೆಂಕಿಯ ಶಕ್ತಿ, ಧೈರ್ಯ ಮತ್ತು ದೈಹಿಕ ಬಲವನ್ನು ಪ್ರತಿನಿಧಿಸುತ್ತದೆ. ನಮ್ಮ ಆಂಜನೇಯ ಸ್ವಾಮಿ ಈ ಎಲ್ಲ ಗುಣಗಳ ಸಾಕಾರ ಮೂರ್ತಿಯಾಗಿದ್ದಾನೆ. ಅದರ ಜೊತೆಗೆ ನವಗ್ರಹಗಳನ್ನು ರಾವಣನ ಸೆರೆಯಿಂದ ಬಿಡಿಸಿದ ಆಂಜನೇಯನಿಗೆ ಎಲ್ಲ ಗ್ರಹಗಳು ಶರಣಾಗುತ್ತವೆ. ಮಂಗಳವೂ ಸಹ ಇದಕ್ಕೆ ಹೊರತಾಗಿರುವುದಿಲ್ಲ. ಶನಿದೇವ 2 ಬಾರಿ ಆಂಜನೇಯನಿಗೆ ಸೋತಿದ್ದ ಅಥವಾ ಶರಣಾಗಿದ್ದ. ಹೀಗಾಗಿ ಶನಿವಾರವೂ ಸಹ ಆಂಜನೇಯನಿಗೆ ಪೂಜೆಗಳು ಸಲ್ಲುತ್ತವೆ. ಕುಜದೋಷ ನಿವಾರಣೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜಾತಕದಲ್ಲಿ ಮಂಗಳ ಅಥವಾ ಕುಜದೋಷವಿದ್ದರೆ ಜೀವನದಲ್ಲಿ ಅಡೆತಡೆಗಳು ಅಥವಾ ಕೋಪದ ಸಮಸ್ಯೆಗಳು ಎದುರಾಗುತ್ತವೆ. ಮಂಗಳವಾರದಂದು ಸಂಕಟ ಮೋಚನನಾದಂತಹ ಹನುಮಂತನನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಈ ದೋಷಗಳು ನಿವಾರಣೆಯಾಗಿ ಜೀವನದಲ್ಲಿ ಶಾಂತಿ ಮತ್ತು ರಕ್ಷಣೆ ಸಿಗುತ್ತದೆ ಎಂಬ ಬಲವಾದ ನಂಬಿಕೆ ಇದೆ. ಹಾಗಾದರೆ ಮಂಗಳವಾರದಂದು ಭಕ್ತರು ಆಂಜನೇಯನ ಕೃಪೆಗೆ ಪಾತ್ರರಾಗಲು ಏನೆಲ್ಲ ಮಾಡುತ್ತಾರೆ ಅದನ್ನು ತಿಳಿಯೋಣ ಬನ್ನಿ. ಅನೇಕ ಭಕ್ತರು ಮಂಗಳವಾರದ ದಿನ ಉಪವಾಸ ಮಾಡುತ್ತಾರೆ. ಸಾಮಾನ್ಯವಾಗಿ ಸೂರ್ಯಾಸ್ತಮಾನದ ನಂತರ ಉಪ್ಪಿಲ್ಲದಂತಹ ಸಾತ್ವಿಕವಾದಂತಹ ಉಪಹಾರವನ್ನು ಅಥವಾ ಆಹಾರವನ್ನು ಸೇವಿಸುತ್ತಾರೆ. ಮಂತ್ರಪಠಣೆ. ಈ ದಿನ ಹನುಮಾನ್ ಚಾಲಿಸ, ಬಜರಂಗ್ ಬಾಣ್ ಅಥವಾ ಸುಂದರಕಾಂಡ ಪಠಿಸುವುದರಿಂದ ಮನಸ್ಸಿನ ಭಯ ದೂರವಾಗಿ ಅದ್ಭುತವಾದಂತಹ ಶಕ್ತಿ ನಮಗೆ ಲಭಿಸುತ್ತದೆ. ಈ ದಿನ ಹನುಮಾನ್ ಚಾಲಿಸವನ್ನು ಬೆಳಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಈ 3 ಹೊತ್ತು ಒಮ್ಮೊಮ್ಮೆ ಪಠಿಸುವುದರಿಂದ ಒಳ್ಳೆಯದಾಗುತ್ತದೆ. ಸಾಧ್ಯವಾಗಲಿಲ್ಲ, ಸಮಯ ಸಿಕ್ಕಲಿಲ್ಲ ಅಂದರೆ ಕನಿಷ್ಠ 1 ಬಾರಿಯಾದರೂ ಹನುಮಾನ್ ಚಾಲಿಸವನ್ನು ಪಠಿಸುವುದು ಒಳ್ಳೆಯದು. ಹನುಮಂತನಿಗೆ ಈ ದಿನ ಜಾಸ್ಮಿನ್ ಆಯಿಲ್ ಗಂಧಿಗೆ ಅಂಗಡಿಯಲ್ಲಿ ದೊರೆಯುತ್ತದೆ. ಈ ಜಾಸ್ಮಿನ್ ಆಯಿಲಲ್ಲಿ ಸಿಂಧೂರವನ್ನು ಬೆರೆಸಿ ಅದನ್ನು ಹನುಮಂತನಿಗೆ ಅರ್ಪಿಸುವುದರಿಂದ ತುಂಬ ಶುಭ ಫಲಗಳು ದೊರೆಯುತ್ತವೆ. ಇದರ ಹಿಂದೆ ಒಂದು ಸುಂದರವಾದಂಥ ಕಥೆ ಇದೆ. ಒಂದು ದಿನ ಸೀತಾಮಾತೆಯು ಶ್ರೀರಾಮನ ದೀರ್ಘಾಯುಷ್ಯಕ್ಕಾಗಿ ನಾನು ಹಣೆಗೆ ಸಿಂಧೂರ ಇಟ್ಟುಕೊಳ್ಳುತ್ತೇನೆ ಎಂದು ಹನುಮಂತನಿಗೆ ಹೇಳುತ್ತಾರೆ. ಅದನ್ನು ಕೇಳಿದ ಆಂಜನೇಯನು ತನ್ನ ಸ್ವಾಮಿಗೆ ಒಳ್ಳೆಯದಾಗುತ್ತದೆ ಎಂದರೆ ಹಣೆಗೆ ಏನು, ಇಡೀ ದೇಹಕ್ಕೆ ಸಿಂಧೂರ ಲೇಪಿಸಿಕೊಳ್ಳುತ್ತೇನೆ ಎಂದು ತನ್ನ ಇಡೀ ದೇಹಕ್ಕೆ ಸಿಂಧೂರವನ್ನು ಹಚ್ಚಿಕೊಳ್ಳುತ್ತಾನೆ. ಈ ದಿನ ದೇವರಿಗೆ ಸಿಹಿಯಾಗಿರುವಂತಹ ಬೂಂದಿ, ಕಡಲೆ ಹಿಟ್ಟಿನ ಲಡ್ಡು ಮತ್ತು ಕೆಲವೊಮ್ಮೆ ಬೆಲ್ಲ, ಹುರಿಗಡಲೆ, ಎಲೆ ಅಡಿಕೆ, ಬಾಳೆಹಣ್ಣು ಇತ್ಯಾದಿಗಳನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಈ ದಿನ ಆಂಜನೇಯನ ಕೃಪಾ ಕಟಾಕ್ಷಕ್ಕಾಗಿ ಭಕ್ತರು ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸುತ್ತಾರೆ. ಮಂಗಳ ಗ್ರಹ ಮತ್ತು ಆಂಜನೇಯನ ಬೆಂಕಿಯ ಸ್ವಭಾವದ ಸಂಕೇತವಾಗಿ ಭಕ್ತರು ಮಂಗಳವಾರ ದೇವಸ್ಥಾನಕ್ಕೆ ಭೇಟಿ ನೀಡುವಾಗ ಕೆಂಪು ಅಥವಾ ಕಿತ್ತಳೆ ಬಣ್ಣದ ಬಟ್ಟೆಗಳನ್ನು ಧರಿಸಲು ಇಷ್ಟಪಡುತ್ತಾರೆ. ತಿಳಿದುಕೊಂಡಿರಲಿಲ್ಲ ಸ್ನೇಹಿತರೆ, ಮಂಗಳವಾರದ ದಿನ ಆಂಜನೇಯನನ್ನು ಏಕೆ ಆರಾಧಿಸುತ್ತಾರೆ ಮತ್ತು ಹೇಗೆ ಆರಾಧಿಸುತ್ತಾರೆ ಎಂದು. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಓಂ ಶ್ರೀ ಹನುಮತೇ ನಮಃ ಎಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ನೀವು ನೋಡುತ್ತಿದ್ದೀರಾ ಜ್ಯೋತಿಷ್ಯ ಟಿಪ್ಸ್ ಚಾನಲ್. ಧನ್ಯವಾದಗಳು.